ಕ್ರಿಮಿನಲ್ ಪ್ರಕರಣದ ಆರೋಪಿ ಎಚ್ಎಂ ಪ್ರಸನ್ನ ಅವರಿಗೆ ಸಹಕಾರ ನೀಡಿ ಪರಿಶಿಷ್ಟ ಜಾತಿ ಫಲಾನುಭವಿ ಕುಟುಂಬದ ವಿರುದ್ಧ ಅಧಿಕಾರ ದುರ್ಬಳಕೆ ಮಾಡಿ ತೊಂದರೆ ನೀಡುತ್ತಿರುವ ಹನಕೆರೆ ಗ್ರಾಮ ಪಂಚಾಯಿತಿ ಪಿಡಿಒ ಎಸ್ ಭಾಗ್ಯ ಹಾಗೂ ಕಾರ್ಯದರ್ಶಿ ಎಎಲ್ ಉಮೇಶ್ ಅವರನ್ನು ಸೇವೆಯಿಂದ ಅಮಾನತು ಮಾಡುವಂತೆ ಡಾ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನ ಜಾಗೃತಿ ಅಭಿಯಾನ ಸಮಿತಿಯ ರಾಜ್ಯಾಧ್ಯಕ್ಷ ಸಿಎಂ ಕೃಷ್ಣ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮದ ಶಾಲಿನಿ ಎಚ್ಜಿ ಗಂಗರಾಜು ಅವರು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಸರಕಾರದಿಂದ ನೀಡಿರುವ ಖಾಲಿ ನಿವೇಶನದಲ್ಲಿ ಕಟ್ಟಡ ಕಾಮಗಾರಿ ಆರಂಭಿಸಿದ್ದು, ಗ್ರಾಮದ ಎಚ್ಎಂ ಪ್ರಸನ್ನ ವೈಯಕ್ತಿಕ ದ್ವೇಷ ಮತ್ತು ಅಸೂಯೆ ಕಾರಣದಿಂದ ಈ ಅಧಿಕಾರಿಗಳಿಗೆ ಇಲ್ಲಸಲ್ಲದ ಕಾರಣ ನೀಡಿ ಅನಗತ್ಯವಾಗಿ ಕಟ್ಟಡ ನಿರ್ಮಾಣಕ್ಕೆ ತೊಂದರೆಯುಂಟು ಮಾಡಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಹಿಂದೆ ಶಾಲಿನಿ ಅವರ ಪತಿ ಎಚ್ಜಿ ಗಂಗರಾಜು ಅವರು ಪ್ರಸನ್ನ ವಿರುದ್ಧ ಪರಿಶಿಷ್ಟರ ದೇವಾಲಯ ಪ್ರವೇಶ ಸಂಬಂಧ ನಡೆದ ಅಸ್ಪೃಶ್ಯತೆ ಆಚರಣೆಯ ವಿಚಾರವಾಗಿ ಪ್ರಮುಖ ಸಾಕ್ಷಿದಾರರಾಗಿದ್ದಾರೆ. ಅವರು ಸಾಕ್ಷಿ ಹೇಳಿಕೆಯಿಂದ ಹಿಂದೆ ಸರಿಯಲೆಂಬ ಕಾರಣಕ್ಕೆ ಅನಗತ್ಯವಾಗೂ ದೌರ್ಜನ್ಯ ಎಸಗಲಾಗುತ್ತಿದೆ ಎಂದು ದೂರಿದರು. ಆರೋಪಿ ಎಚ್ಎಂ ಪ್ರಸನ್ನ ಸೇರಿದಂತೆ ಇತರರು ದುರುದ್ದೇಶದಿಂದ ಸಾರ್ವಜನಿಕ ತಕರಾರು ಅರ್ಜಿ ಹೆಸರಿನಲ್ಲಿ ನೀಡುತ್ತಿರುವ ಅನಗತ್ಯ ಕಿರುಕುಳಕ್ಕೆ ಅಧಿಕಾರಿಗಳು ಬೆಂಬಲ ನೀಡುವ ಸಂಬಂಧ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿಯವರ ಗಮನಕ್ಕೆ ತರಲಾಗಿದೆ. ಅವರ ಸೂಚನೆ ಮೇರೆಗೆ ಕಟ್ಟಡ ನಿರ್ಮಾಣಕ್ಕೆ ನೀಡುತ್ತಿರುವ ಕಿರುಕುಳ ಸದ್ಯಕ್ಕೆ ಕಡಿಮೆಯಾಗಿದೆ. ಭವಿಷ್ಯದಲ್ಲಿ ಇದು ಮುಂದುವರಿಯುವ ಸಾಧ್ಯತೆಯಿದ್ದು, ಅಧಿಕಾರಿಗಳನ್ನು ಅಮಾನತು ಮಾಡಲು ಜಿಲ್ಲಾಧಿಕಾರಿ ಹಾಗೂ ಜಿಪಂ ಸಿಇಒ ಮುಂದಾಗುವಂತೆ ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿ ಪಿಡಿಒ ಎಸ್ ಭಾಗ್ಯ ಮತ್ತು ಸೆಕ್ರೆಟರಿ ಉಮೇಶ್ ಅವ್ರನ್ನ ಕರ್ತವ್ಯ ನಿರ್ಲಕ್ಷ್ಯತನ ಮತ್ತು ಕರ್ತವ್ಯ ಲೋಪ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರೋ ಅಪರಾಧದ ಅಡಿಯಲ್ಲಿ ಅವ್ರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥ ವಿಷಯದ ಕುರಿತು ವಿಷಯ ಏನಂತಂದರೆ 2019-20 ಹನಕೆರೆ ಗ್ರಾಮ ಪಂಚಾಯಿತಿ ಮತ್ತು ಹಲಸಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂತಹ ನಿವೇಶನ ರಹಿತರಿಗೆ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಇಂದಿರಾ ಆವಾಸ್ ಯೋಜನೆ ಅಡಿಯಲ್ಲಿ 26 ಜನಕ್ಕೆ ಒಂದು ಲೇಔಟ್ ಫಾರ್ಮ್ ಮಾಡಿ ಅದನ್ನು ಅಕ್ವಿಜೇಷನ್ ಮಾಡಿ ನಿವೇಶನ ರಹಿತರಿಗೆ 26 ಜನಕ್ಕೆ ನಿವೇಶನ ಹಂಚಿಕೆ ಮಾಡಿರ್ತಾರೆ. ಆ ನಿವೇಶನಕ್ಕೆ ಹಂಚಿಕೆ ಮಾಡಿರೋದ್ರಲ್ಲಿ ಇಂದಿನ ಪತ್ರಿಕಾಗೋಷ್ಠಿಯ ಬೆನಿಫಿಷಿಯರಿ ಯಾರಿದ್ದಾರೆ MP ಶಾಲಿನಿ ವೈಫ್ ಆಫ್ ಗಂಗರಾಜ್ ಅವರು ಸಹ ಒಬ್ಬರು ಬೆನಿಫಿಷಿಯರ್ ಅದರಲ್ಲಿ. ಸೊ ಅವ್ರಿಗೆ ಆ ಪ್ರಕರಣದ ಅದಕ್ಕೂ ಏನು ಸಂಬಂಧ ಅಂದರೆ, ಈಗ ಕಳೆದ 2024 ಅಕ್ಟೋಬರಲ್ಲಿ ಹನಕೆರೆ ಗ್ರಾಮದಲ್ಲಿ ದೇವಸ್ಥಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರವೇಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಗಲಾಟೆ ಆಗಿತ್ತು. ಶೆಡ್ಯೂಲ್ಡ್ ಕ್ಯಾಸ್ಟ್ ಅವ್ರನ್ನ ಪ್ರವೇಶ ಮಾಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಕಾನೂನಾತ್ಮಕವಾಗಿ ಜಿಲ್ಲಾಡಳಿತ ಕ್ರಮ ವಹಿಸಿ ಮತ್ತು ಎಲ್ಲ ಗ್ರಾಮದ ಸಿ ಮುಖಂಡರುಗಳ ನೇತೃತ್ವದಲ್ಲಿ ಗಂಗರಾಜ್ ಅವರು ಸಹ ಅದನ್ನ ಲೀಡ್ ಮಾಡಿದರು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಪ್ರಕರಣದಲ್ಲಿ ಆಲ್ರೆಡಿ 04/6/2024 ಪ್ರಕರಣ ದಾಖಲಾಗಿ ಅದು ಸೆಷನ್ ಕೋರ್ಟಲ್ಲಿ ನಡೀತಾ ಇದೆ. ಆ ಪ್ರಕರಣದ ಎರಡನೇ ಆರೋಪಿ ಎಚ್ಎಂ ಪ್ರಸನ್ನ ಅನ್ನೋರು ಅದನ್ನು ದೇವಸ್ಥಾನದ ಪ್ರಕರಣ ಗಮನದಲ್ಲಿ ಇಟ್ಕೊಂಡು ಈ ವಸತಿ ಯೋಜನೆ ಏನಿದೆ ಈ ನಿವೇಶನಕ್ಕೆ ಇವರು ಮನೆ ಕೆಲಸ ಶುರು ಮಾಡಿದ್ದಾರೆ. ಕೆಲಸ ಶುರು ಮಾಡಿದ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ತಕರಾರು ಅರ್ಜಿಗಳನ್ನ ಬೇರೆಯವ್ರ ಕೈಲಿ PDO ಕೊಡಿಸೋಂಥದ್ದು, ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋಂಥದ್ದು, ಅಲ್ಲಿ ಇಲ್ಲ ನೀವು ಒತ್ತುವರಿ ಆಗಿದೆ ಸಾರ್ವಜನಿಕರು ಪತ್ರ ಕೊಟ್ಟಿದ್ದಾರೆ ಹಾಗಾಗಿ ಕೆಲಸ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕಳೆದ 2 ತಿಂಗಳಿಂದ ಶುರು ಮಾಡೋದು ನಿಲ್ಲಿಸೋದು ಆ ಥರ ಆಯಿತು. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸಮಿತಿ ವತಿಯಿಂದ CEO ಅವರಿಗೆ, DC ಅವರಿಗೆ, AWE ಅವರಿಗೆ, EO ಅವರಿಗೆ ಎಲ್ಲರಿಗೂ ನಾವು ಪತ್ರ ಗೋಷ್ಠಿಯಲ್ಲಿ ಎಚ್ಜಿ ಗಂಗರಾಜು, ಪಾಪಣ್ಣ, ಲೋಕೇಶ್ ಇದ್ದರು.